ಒಂದ್ ಧಾರಾವಾಹಿ ಅಂದ್ಮೇಲೆ ಅತ್ತೆ ಸೊಸೆ ಗಂಡ ಹೆಂಡತಿ ಎಲ್ಲ ಇದ್ರೇನೆ ಅದೊಂದು ಫ್ಯಾಮಿಲಿ ಇದ್ರೇನೆ ಧಾರಾವಾಹಿ ಕಂಪ್ಲೀಟ್ ಆಗೋದು. ಸೊ ನನ್ ಜೊತೆಗಿದ್ದಾರೆ ಇಲ್ಲೊಬ್ರು ಸಿಕ್ಕಾಪಟ್ಟೆ ಒಂಥರ ಏನ್ ಹೇಳ್ಬೇಕು ಕ್ರಿಮಿನಲ್ ಅಂತ ಹೇಳ್ತೀನಿ ನಾನು. ಅವ್ರು ಏನ್ ಹೇಳ್ತಾರೆ ಅಂತ ಅವ್ರನ್ನೇ ಕೇಳೋಣ. ಆದಿತ್ಯ, ಪದ್ಮ ಅಂಡ್ ಪೂರ್ಣಿ ಟೀಮ್ ನನ್ ಜೊತೆಗಿದೆ, ಮಾತಾಡ್ಸೋಣ. ಹಾಯ್, ಎಲ್ರಿಗೂ ವೆಲ್ಕಮ್ ಶೋಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಅಲ್ಲ, ನೀವು ಆದಿತ್ಯ ಅವರಿಂದ ಮಾತಾಡ್ಸ್ತಾ ಬರ್ತೀನಿ. ನೀವ್ ಯಾಕೆ ಎಷ್ಟೊಂದು ಕಿತಾಪತಿ ಅಂತ ಸೀರಿಯಲ್ ಅಲ್ಲಿ? ದುರಾಸೆ ಇದ್ದ ಹಂಗಾಗತ್ತೆ. ದುರಾಸೆ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಈ ಧಾರಾವಾಹಿಲಿ ನನಗೆ ಇಬ್ರು ಹೆಣ್ಮಕ್ಳು. ಹಾ. ಸೊ ನನ್ ಗಂಡ ನಾನ್ ಚಿಕ್ಕ ಮಗಳು ಚಿಕ್ಕವಳಿದ್ದಾಗ್ಲೇ ತೀರ್ಕೊಂಡು ಹೋಗಿರ್ತಾರೆ. ಸೊ ಹಾಗಾಗಿ ಏನೋ ಒಂದ್ ಕನ್ಸರ್ನ್ ಇಂದ ಇವ್ರಿಗೆ ನನ್ ಮಗಳನ್ನ ಕೊಟ್ಟು ಮದ್ವೆ ಮಾಡಿರ್ತೀವಿ. ಓಕೆ. ಸೊ ಇವ್ರ ದುರಾಸೆ ಏನು ಅಂತಂದ್ರೆ ಅಕ್ಕನ ಬಿಟ್ಬಿಟ್ಟು ತಂಗಿಗೆ ಲೈನ್ ಹಾಕ್ತಾ ಇರ್ತಾರೆ. ಸೊ ಅದು ಇಲ್ಲಿ Okay. ವರ್ಕೌಟ್ ಆಗ್ತಾ ಇಲ್ಲ. ಹಾಗಾಗಿ ಒಂದ್ ಸ್ವಲ್ಪ ಕಿತಾಪತಿ ಜಾಸ್ತಿ ಅಳಿಯಂದು. ಇದು ಸರಿನಾ ಆದಿತ್ಯ ಅವ್ರೆ? ಸದ್ಯದ ಮಟ್ಟಿಗೆ ಸರಿ. ಓಕೆ. ರಿಯಲ್ ಲೈಫ್ ಅಲ್ಲಿ ಹೆಂಗೆ ಎರಡೆರಡು ಹಕ್ಕಿನ ಒಂದೇ ಕಲಲ್ಲಿ ಹೊಡಿಯೋದು? ಇಲ್ಲ, ಅದನ್ನ ನಾನ್ ಡಿಸೈಡ್ ಮಾಡಕ್ ಹೋಗಲ್ಲ. ಲೈಫ್ ಹೆಂಗ್ ತಗೊಂಡ್ ಹೋಗುತ್ತೆ ಆತರ. ಓ ಸೂಪರ್. ಸಖತ್ ಒಂಥರ ತೂಕವಾದ ಮಾತಾಡಿ ತಪ್ಸ್ಕೊಂತ ಇದಾರೆ. ಎಸ್, ನಿಮ್ಮ ಪತ್ನಿಯವ್ರನ್ನ ಮಾತಾಡ್ಸ್ಬೇಡ, ಅವ್ರು ತುಂಬಾ ಸೈಲೆಂಟ್. ರಿಯಲ್ ಲೈಫ್ ಅಲ್ಲೂ ಹಾಗೇನಾ? ರಿಯಲ್ ಲೈಫ್ ಅಲ್ಲಿ ಏನು ಅವ್ರು ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಏನು ಬಿಟ್ಟಿರಲ್ಲ. ನನಗೆ ನನ್ನ ತಲೆ ಎಲ್ಲ ತಿಂದಿದ್ದಾರೆ, ನಮ್ಮ ಅತ್ತೆ ತಲೆ ತಿಂದಿದ್ದಾರೆ. ಓಕೆ. ನಿಮ್ ಮುಂದೆ ಮಾತಾಡಲ್ಲ ಅಷ್ಟೇ. ಹೌದಾ? ನಾವು ಮಾತಾಡ್ಸ್ತೀವಿ ಕೊಡಿ, ನಮ್ ಕೆಲ್ಸನೇ ಅದು. ಹೌದಾ? ಮಾತಾಡಿಸ್ತೀರಾ? ಖಂಡಿತ. ಚಾಲೆಂಜಾ? ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ನಾನು ಫೈನ್, ಚೆನ್ನಾಗಿದ್ದೀನಿ. ಇಲ್ಲ, ನಿಮ್ ಪಾತ್ರದ ಬಗ್ಗೆ ಹೇಳಿ. ಪೂರ್ಣಿಮಾ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ಮನೆಗ್ ದೊಡ್ಡ ಮಗಳು. ಓಕೆ. ಸೊ ಬೇಗ ಮದ್ವೆ ಮಾಡ್ಬಿಟ್ಟಿರ್ತಾರೆ. ಮನೆಗ್ ಒಂದ್ ಗಂಡ್ ದಿಕ್ಕಿರ್ಲಿ ಅಂತ. ಬಟ್ ಒಳ್ಳೆ ಗಂಡ ಸಿಕ್ಕಿಲ್ಲ ನನ್ಗೆ. ಅದೊಂದ್ ನೋವಿದೆ. ಬಟ್ ತೋರ್ಸ್ಕೊಳಕ್ಕೆ ಆಗಲ್ಲ, ಯಾಕಂದ್ರೆ ದೊಡ್ಡವ್ರ ತೀರ್ಮಾನಕ್ಕೆ ಬೆಲೆ ಕೊಡ್ಬೇಕು. ಅದ್ರಿಂದ ಕಷ್ಟನೋ ಸುಖನೋ ಏಗ್ತಾ ಇದೀನಿ ಅವ್ನ ಜೊತೆ. ಇಷ್ಟು ಅಂತ ಸಹಿಸ್ಕೊಂತೀರಾ ಪೂರ್ಣಿ ಅವರೇ ನೀವು? ಇವಾಗ ಸದ್ಯಕ್ಕೆ ಸಹಿಸ್ಕೊಂತಿದೀನಿ. ಗೊತ್ತಿಲ್ಲ ನಂದು ಯಾವಾಗ ಲಿಮಿಟ್ ಮೀರಿ ಹೋಗುತ್ತೆ ಅಂತ ಗೊತ್ತಿಲ್ಲ. ಈಗ ಆಲ್ರೆಡಿ ನಾನು ಸ್ವಲ್ಪ ಗೊತ್ತಾಗ್ತಿದೆ, ನನ್ ಗಂಡ ಒಂದು ಕ್ರಾಸ್ ಮಾಡ್ತಿದಾರೆ ಲಿಮಿಟ್ ಅನ್ನೋದು ಗೊತ್ತಾಗ್ತಿದೆ. ಬಟ್ ರಿಯಾಕ್ಟ್ ಮಾಡ್ತಾ ಇಲ್ಲ. ನೋಡ್ಬೇಕು ಮುಂದೆ ಹೆಂಗ್ ಬರುತ್ತೆ ಅಂತ. ಓಕೆ. ಇನ್ನ ಈ ಹಿಂದೆ ಮೇಘಾ ಶೆಟ್ಟಿ ಅವ್ರ ಜೊತೆಗೆ ಕಾಣಿಸ್ಕೊಂಡಿರ್ತೀರಾ ನೀವು. ಒಂದು ಅದ್ಭುತವಾದ ಪಾತ್ರ, ಮನೆ ಮಾತಾಗಿರ್ತೀರಾ ಕೂಡ. ಸೊ ಅಲ್ಲಿಗೂ ಇಲ್ಲಿಗೂ ಒಂದು ಜರ್ನಿ ಹೇಳ್ತಾ ಹೋಗೋದಾದ್ರೆ? ಜೊತೆಯಲ್ಲಿ ನನ್ ಫಸ್ಟ್ ಸೀರಿಯಲ್ ಅಂಡ್ ರಮ್ಯಾ ಪಾತ್ರ ನನ್ ಯಾವತ್ತೂ ಮರೆಯಲ್ಲ. ಇವತ್ತಿಗೂ ಜೊತೆಲಿ ಆದ್ಮೇಲೆ ಇದು ನಂದು 5th ಸೀರಿಯಲ್. ಬಟ್ ಜನ ಇವತ್ತಿಗೂ ನನ್ನ ರಿಕಗ್ನೈಸ್ ಮಾಡಿದ್ದೆ ರಮ್ಯಾ. ಸೊ ನಾನು ಅದನ್ನ ಯಾವತ್ತೂ ಮರೆಯಲ್ಲ. ಅಂಡ್ ಈ ಪಾತ್ರದ ಏನು ಡಿಫ್ರೆನ್ಸ್ ಅಂತ ಅಂದ್ರೆ, ಇಷ್ಟು ದಿನ ಮಾಡ್ತಿದ್ದೆಲ್ಲ ಸ್ವಲ್ಪ ಚಿಕ್ಕ ಹುಡುಗಿ ಬಬ್ಲಿ ಕ್ಯಾರೆಕ್ಟರ್ ಈ ತರಾನೇ ಮಾಡ್ತಿದ್ದು. ಇದು ಸ್ವಲ್ಪ ಮೆಚ್ಯೂರ್ಡ್ ಕ್ಯಾರೆಕ್ಟರ್. ನನ್ಗೆ ಚಾಲೆಂಜಿಂಗು. ಸೊ ಅಳ್ಬೇಕು, ನಾನು ಅಳಲ್ಲ. ಅಂದ್ರೆ ಅಳ್ತೀನಿ ಸೀರಿಯಲ್ ಅಲ್ಲಿ, ನಂಗೆ ಅಳಕ್ ಬರಲ್ಲ. ಗ್ಲಿಸರಿನ್ ಹಾಕೋಬೇಕು, ತುಂಬಾ ಸೈಲೆಂಟ್ ಆಗಿರ್ಬೇಕು. ಅವ್ನ್ ಬೈತಾ ಇರ್ತಾನೆ, ಬಾಯಿಗೆ ಬಂದಂಗ್ ಬೈಸ್ಕೊತಾ ಇರ್ಬೇಕು. ಸೊ ನನ್ಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇದು. ಓಕೆ. ಇನ್ನ ಅತ್ತೆ ಪಾತ್ರ ಬಹಳ ಕಷ್ಟ ಅಂತ ಅನ್ಕೋತೀನಿ, ಅಳಿಯನ್ನ ನಿಭಾಯಿಸೋದು. ಹೇಗ್ ನಿಭಾಯಿಸ್ತಾ ಇದ್ದೀರಾ? ನನಗೆ ಇದ್ರಲ್ಲಿ ಈ ತರ ಪಾತ್ರ ಇರುತ್ತೆ ಅಂತ ಮುಂಚಿತವಾಗಿ ಹೇಳಿರ್ತಾರೆ ಆರ್ಟಿಸ್ಟ್ಗಳಿಗೆ. ಸೊ ಹೇಳಿದಾಗ ಒಬ್ಬ ತಾಯಿ ಅಂದ್ರೆ ಮಾಡೆಲ್ ತಾಯಿ ಹೇಗಿರ್ಬೇಕು, ಮಾದರಿಯಾಗಿರ್ಬೇಕು. ಒಂದು ಲೈಕ್ ನಿಮ್ಗೆ ಗೋಮಾತೆನೆ ಅನ್ಕೊಳ್ಳಿ, ಏನಂದ್ರು ಅನ್ಸ್ಕೋತಾಳೆ, ಹೊಡೆದ್ರೆ ಹೊಡ್ಸ್ಕೋತಾಳೆ. ಸೊ ಆ ತರದ ಒಂದು ಮಾದರಿಯಾಗಿರುವಂತ ತಾಯಿ ಪಾತ್ರ ಅಂತ ಹೇಳಿದ್ರು. ಇಲ್ಲಿ ಅದನ್ನ ನಿಭಾಯಿಸೋದು ತುಂಬಾ ಕಷ್ಟ. ಯಾಕೆಂದ್ರೆ ಒಬ್ಳು ತುಂಬಾ ತರಲೆ ಇರ್ತಾಳೆ, ಒಬ್ಳು ಸೀರಿಯಸ್ ಆಗಿರ್ತಾಳೆ. ಕಿತಾಪತಿ ಮಾಡೋ ಅಳಿಯ ಇದ್ದಾನೆ, ಮನೇಲಿ ಯಜಮಾನ್ರಿಲ್ಲ. ಸೊ ಅದನ್ನೆಲ್ಲ ತೂಗಿಸ್ಕೊಂಡು ಹೋಗುವಂತ ಒಂದು ಪಾತ್ರ ಇದೆಯಲ್ಲ, ಅದು ಸ್ವಲ್ಪ ಕಷ್ಟ ಅನ್ಸುತ್ತೆ. ಬಟ್ ಜನರಿಗೆ ಇಷ್ಟ ಆಗ್ತಿದೆ, ಅದೇ ಖುಷಿ. ಓಕೆ. ಇನ್ನು ಆದಿತ್ಯ ಅವರು, ನೀವು ಮಾಡ್ತಾ ಇರೋ ತಪ್ಪು ಅಂತ ನಿಮ್ಗೆ ಯಾವ ಕ್ಷಣನೂ ಅನ್ಸಿಲ್ವಾ? ಅಂದ್ರೆ ಅಪ್ಪ ತಂಗಿ ಹಾಕೋದು, ಅಕ್ಕನ ಮದುವೆ ಆದ್ಮೇಲೆ ಪಾತ್ರ ಓಕೆ ಫೈನ್, ಅದನ್ನ ಹೊರತುಪಡಿಸಿ ಪಾತ್ರನ ಹೊರತುಪಡಿಸಿ ತಪ್ಪಲ್ವಾ ಅಂತ? ತಪ್ಪು ಏನ್ ಮಾಡಕ್ಕಾಗತ್ತೆ? ಪಾತ್ರ ನೀವು ಪಾತ್ರದಲ್ಲಿ ಹೇಳ್ಬೇಕಂದ್ರೆ ಮನುಷ್ಯ ತಪ್ಪು ಮಾಡ್ತಿರ್ಬೇಕು. ತಪ್ಪು ಮಾಡ್ತಿದ್ರೇನೆ ನೆಕ್ಸ್ಟ್ ಇದ್ಕೊಳಕ್ ಸಾಧ್ಯ. ಓಕೆ. ಮನುಷ್ಯ ತಪ್ಪು ಮಾಡ್ದಲ್ಲ ಇನ್ನು ಮರ ತಪ್ಪು ಮಾಡಕ್ ಆಗತ್ತಾ? ವಾ, ಹೌದು ಬಿಡಿ. ಬಟ್ ಆ ತಪ್ಪು ಎಲ್ಲರೂ ತಪ್ಪು ಮಾಡೋದಕ್ಕೆ ಒಂದ್ ಕಾರಣ ಇದ್ದೇ ಇರುತ್ತೆ ಅಲ್ವಾ? ಹಂಗಿದ್ರೆ ಏನೋ ಕಾರಣ, ರೀಸನ್ ಇದೆ. ಹೌದು, ಕಾರಣ ಏನೋ ಒಂದ್ ರೀಸನ್ ಇರುತ್ತೆ. ಅದಕ್ಕೆ ತಪ್ಪು ಮಾಡ್ತಾನೆ. ತಪ್ಪು ಮಾಡೋ ತಪ್ಪೇ ಅಲ್ಲ ಅಂತ ನಾನು ಹೇಳ್ತೇನೆ. ಆಸ್ ಎ ಕ್ಯಾರೆಕ್ಟರ್ ಹೇಳ್ಬೇಕಂದ್ರೆ. ಪಾತ್ರನ ಬಿಟ್ಟು ವಿಲಾಸ ಆಗಿ ಹೇಳ್ಬೇಕಂದ್ರೆ ಅದೆಲ್ಲ ತಪ್ಪು. ನನಗೆ ಪಾಪ ಅನ್ಸತ್ತೆ ಒಂದೊಂದ್ಸತಿ. ರಮ್ಯಾ ಅಂದ್ರೆ ಪೂರ್ಣಿಮಾ, ನಾವೆಲ್ಲ ರಮ್ಯಾ ಅಂತ ಕರೆಯೋದು.
ರಮ್ಯಂಗ್ ಒಂದೊಂದ್ಸತಿ ಬೈದಾಗ ಅವ್ಳು ರಿಯಾಕ್ಟ್ ಮಾಡಿದಾಗ ನನಗೆ ಫೀಲ್ ಆಗ್ಬಿಡುತ್ತೆ. Okay. ಅಯ್ಯೋ ಪಾಪ ಅಷ್ಟು ಹರ್ಟ್ ಆಗೋ ತರ ಆದಿತ್ಯ ಮಾತಾಡದ್ನ ಅನ್ನೋ ತರ. ಏನ್ ಈ ತರ ಎಲ್ಲ ಇರ್ತಾರ ಗಂಡಸ್ರು, ಈ ತರ ಎಲ್ಲ ಅನ್ಸತ್ತೆ. ಅಲ್ಲ ನೋಡಿ, ಈ ತರ ಎಲ್ಲ ಇರ್ತಾರಾ ಗಂಡಸ್ರು ಅಂತ ಕ್ವಶನ್ ಮಾಡ್ತೀರಾ. ಪಾಪ ಅವ್ರಿಗೆ ಎಂತ ಪಾತ್ರ ಕೊಟ್ಟಿದ್ದಾರೆ. ಇಲ್ಲ, ಇಟ್ಸ್ ಮೈ ಏನಂತಾರೆ ಅದ್ ನನ್ ಕೆಲ್ಸ. ರೈಟ್, ಓಕೆ. ಅಲ್ಲ, ಸವಾಲ್ ಅನ್ಸ್ಲಿಲ್ವಾ ನಿಮ್ಗೆ ಆ ಪಾತ್ರಕ್ಕೂ ನಿಮ್ಮ ಗುಣಕ್ಕೂ? ಬಿಕಾಸ್ ತುಂಬಾ ವ್ಯತ್ಯಾಸ ಇದೆ ಅಂತ ಅನ್ಸ್ತಿದೆ ನಂಗೆ ನೀವು ಮಾತಾಡೋದ್ ಕೇಳ್ಬಿಟ್ಟು, ಅನ್ಕೊಂಡಿದೀನಿ. ಇಲ್ಲ, ಸವಾಲ್ ಅಂತಂದ್ರೆ ಎಲ್ಲಾ ಕ್ಯಾರೆಕ್ಟರ್ಗೂ ಒಂದು ಚಿಕ್ಕ ಪ್ರಿಪರೇಷನ್ ಇರುತ್ತೆ. ಅದು ಯಾವುದೇ ಕ್ಯಾರೆಕ್ಟರ್ ಆಗ್ಲಿ, ಆಸ್ ಅನ್ ಆಕ್ಟರ್ ಅದನ್ನ ಮಾಡಿದಾಗ ಅದ್ ಯಾವ್ದು ಸವಾಲ್ ಅಂತ ಏನ್ ಅನ್ಸಲ್ಲ. ಅಂಡ್ ಪ್ಯಾಷನ್ ಎಲ್ಲದನ್ನು ಹಾಗೆ ಡ್ರೈವ್ ಮಾಡ್ಸತ್ತೆ. ಪರ್ಸನಲ್ ಲೈಫೇ ಬೇರೆ, ಪರ್ಸನಲ್ ಕ್ಯಾರೆಕ್ಟರ್ ಬೇರೆ, ಲೈಫ್ ಏನು ನಮ್ಮ ಕೆರಿಯರೇ ಬೇರೆ. ಸೊ ಅದೆಲ್ಲ ಏನ್ ದೊಡ್ಡ ವಿಷಯ ಅನ್ಸಲ್ಲ. ಓಕೆ, ಫೈನ್. ಪದ್ಮಾ ಅವ್ರೆ, ನಾನೊಂದು ಸೀನ್ ನೋಡ್ದೆ, ನಂಗೆ ಎಷ್ಟು ಕೋಪ ಬಂತು ಅಂದ್ರೆ ಆದಿತ್ಯ ಅವ್ರ ಮೇಲೆ. ಪಾಪ ಆ ಹುಡುಗಿ ಕೆಲಸ ಮುಗಿಸ್ಕೊಂಡು ಸುಸ್ತಾಗಿ ಬಂದಿರುತ್ತೆ, ಯಾರ ಜೊತೆ ಹೋಗಿದ್ದೆ ಊಟಕ್ಕೆ ಹೇಳು, ಅಂದ್ರೆ ಒಂಥರ ಡೌಟ್ ಪಡೋ ತರ ಒಂದ್ ಹೆಣ್ಮಗಳು. ಸೊ ಆ ರೀತಿಯಾಗಿ ಸಾಕಷ್ಟು ನಿಜ ಜೀವನದಲ್ಲೂ ಕೂಡ ನಡೀತಾ ಇರತ್ತೆ. ಈಗ ಮಾವ ಅಲ್ದೇ ಇರ್ಬೋದು, ಎಲ್ಲೋ ಮನೇಲಿ ಒಬ್ರು ಅಂತವ್ರು ಇದ್ದೇ ಇರ್ತಾರೆ. ಸೊ ಅಂತವ್ರಿಗೆಲ್ಲ ಏನ್ ಮೆಸೇಜ್ ಕೊಡಕ್ ಇಷ್ಟಪಡ್ತೀರಾ ನಿಮ್ ಸೀರಿಯಲ್ ಮುಖಾಂತರ? ನಮ್ಮ ಚಿಕ್ಕ ಯಜಮಾನಿ ಇದ್ರಲ್ಲಿ ಬರುವಂತ ಎಲ್ಲಾ ಪಾತ್ರಗಳು ಒಂದೊಂದಕ್ಕೊಂದೊಂದು ಮಾದರಿ ಆಗಿದೆ. ಸೊ ಇಲ್ಲಿ ಒಂದೇ ತರ ಯಾವ ಕ್ಯಾರೆಕ್ಟರ್ನು ಕ್ಯಾರಿ ಆಗಲ್ಲ, ಅಲ್ಲಲ್ಲಿ ಚೇಂಜ್ ಅವ್ರು ತಗೊಳ್ತಾ ಇರತ್ತೆ. ಇವ್ರು ಯಾರೋ ಕೆಟ್ಟವ್ರು ಅನ್ನೋಷ್ಟರಲ್ಲಿ ಅವರಲ್ಲಿ ಒಂದು ಒಳ್ಳೆ ಗುಣ ತೋರಿಸ್ತಾ ಇರ್ತಾರೆ. ಸೊ ನೀವು ಹೇಳ್ದ ಹಾಗೆ ಇವರು ಸೆಟ್ ಅಲ್ಲಿ ತುಂಬಾ ಕೂಲ್ ಆಗಿರ್ತಾರೆ, ಯಾರನ್ನು ಹರ್ಟ್ ಮಾಡಲ್ಲ, ರೇಗ್ಸಲ್ಲ. ಸೊ ಪಾತ್ರಕ್ಕೆ ಅಂತ ಹೋದಾಗ ಇವರಷ್ಟು ಕೆಟ್ಟವ್ರು ಇನ್ಯಾರು ಇರಲ್ಲ. ಸೀನ್ ಮಾಡ್ಬೇಕಾದ್ರೆ ನಮ್ಗೆ ಫೀಲ್ ಆಗ್ತಾ ಇರತ್ತೆ. ಸೊ ಅದು ಈ ತರ ಇರತ್ತೆ. ಈಗ ನನ್ನ ಮಗಳ ಕ್ಯಾರೆಕ್ಟರ್ ಇವಾಗ ನೋಡಿ ಎಷ್ಟು ಸೈಲೆಂಟ್ ಆಗಿದ್ದಾಳಲ್ವಾ, ಸೀನ್ ನಲ್ಲಿ ಕೂಡ ಹೀಗೆ ಇರ್ತಾಳೆ. ಬಟ್ ಕೆಲವು ಸಿಚುವೇಶನ್ ಅಲ್ಲಿ ಅವಳಷ್ಟು ತರಲೆ ಇನ್ಯಾರು ಆಗಿರಲ್ಲ ಸೆಟ್ ಅಲ್ಲಿ. ನೋಡಿ ಇವಳು ನನ್ನ ಚಿಕ್ಕಿ ಅಂತ ಯಾಕರದ್ಲು ಕೇಳಿ? ಯಾಕೆ? ಅಮ್ಮ ಅಲ್ವಾ? ಅಂದ್ರೆ ನಾವು ಜೊತೆಯಲ್ಲಿ ಸೀರಿಯಲ್ ಅಲ್ಲಿ ಇವರು ಚಿಕ್ಕಿ ಕ್ಯಾರೆಕ್ಟರ್ ಮಾಡಿದ್ರು, ಅವನು ಸಂಪತ್ ಕ್ಯಾರೆಕ್ಟರ್ ಮಾಡಿದ. ಓಕೆ, ನಾವ್ ಹೇಳ್ಬೇಕು ಅಂದ್ರೆ ಇವಾಗ ನಾವು ಅಲ್ಲ ಆ ಟೀಮ್ ತಂದು ನಿಟ್ಟಂಗಿದೆ. ನಮ್ಮ ಈ ಪ್ರಾಜೆಕ್ಟ್ ಅಲ್ಲಿ ಅದೇ ಸ್ಪೆಷಲ್. ನಾವು ಮನೆಯವರು 3 ಜನನು ಪ್ರೀವಿಯಸ್ ವರ್ಕ್ ಮಾಡಿ ಅಗೇನ್ ಇಲ್ಲಿ ಒಂದೇ ಟೀಮ್ ಅಲ್ಲಿ ವರ್ಕ್ ಮಾಡಿ. ಸೂಪರ್, ಒಂಥರ ಲಕ್ ಅಲ್ವಾ ಅದು, ಅಂಡ್ ಸಿಗೋದಿಲ್ಲ ಆ ರೀತಿ. ಪೂರ್ಣಿಮಾ ಕ್ಯಾರೆಕ್ಟರ್ ಏನಿದೆ ಅದ್ರಲ್ಲೂ ಪೇರ್ ಆಗಿ ನನಗೆ ರಮ್ಯಾ ಸಿಗ್ಬೋದು, ಅನು ಸಿಗ್ಲಿಲ್ಲ ರಮ್ಯಾ ಆದ್ರೂ ಸಿಗ್ಬೋದು ಅಂತ ಕಾಯ್ಕೊಂಡು ನನ್ನ ಅತ್ತೆ ಮಗಳು ಕ್ಯಾರೆಕ್ಟರ್ ಮಾಡಿದ್ಲು. ಲಕ್ಕಿಲಿ ಇಟ್ಸ್ ವೆರಿ ಗುಡ್. ಅವಳ ಜೊತೆ ವರ್ಕ್ ಮಾಡೋದು ಒಂದು ಒಳ್ಳೆ ಕಂಫರ್ಟ್ ಝೋನ್ ಇದೆ. ಓಕೆ, ಫೈನ್. ಮಾಡ್ಬಿಡ್ತೀನಿ. ಸೊ ನೀವ್ ಹೇಳಿದ್ರಿ ನಿಮ್ ಚಿಕ್ಕ ಯಜಮಾನಿ ಕಡೆಯಿಂದ ಏನ್ ಮೆಸೇಜ್ ಅಂತಂದ್ರೆ, ಮನುಷ್ಯನಲ್ಲಿ ನವರಸಗಳು ಇರತ್ತೆ. ಸೊ ಅದನ್ನ ಯಾವ ಟೈಮಲ್ಲಿ ಹೇಗೆ ಅವನು ಆಚೆ ಹಾಕ್ತಾನ ಅನ್ನೋದು ಗೊತ್ತಾಗಲ್ಲ. ಸೊ ಎಲ್ಲಾ ಸಿಚುವೇಶನ್ ಅಲ್ಲೂ ತಾಳ್ಮೆ ತಗೋಬೇಕು. ಸೊ ಇವಾಗ ಈಗಿನ ಜನರೇಷನ್ ಆಗಿರ್ಬೋದು, ಈಗಿನ ಕಾಲ ಆಗಿರ್ಬೋದು, ಎಲ್ರಿಗೂ ತಾಳ್ಮೆ ಕಡಿಮೆ ಇದೆ. ಸೊ ಎಲ್ರು ತಾಳ್ಮೆ ತಗೊಳ್ಳಿ. ಈ ಭೂಮಿ ಬಿಟ್ಟು ನಾವ್ ಎಲ್ಲೂ ಹೋಗೋ ಹಾಗೆ ಇಲ್ಲ, ಎಲ್ಲೂ ಜಾಗನೇ ಇಲ್ಲ, ಎಲ್ಲ ಸ್ಪೇಸ್ ಅಲ್ಲಿ ಇದೀವಿ ನಾವು. ಸೊ ಹಾಗಾಗಿ ಜೀವನದಲ್ಲಿ ಏನೇ ಒಂದು ಕಷ್ಟನೇ ಬರ್ಲಿ ಸುಖಾನೇ ಬರ್ಲಿ, ಒಂದ್ ಹೆಜ್ಜೆ ಸ್ಟಾಪ್ ಆಗಿ ಅದ್ರ ಬಗ್ಗೆ ಯೋಚನೆ ಮಾಡಿ ಅದು ಸರಿನಾ ತಪ್ಪಾ ಈ ತರದ ಒಂದು ಒಳ್ಳೆ ನಿರ್ಧಾರ ತಗೊಂಡು ಅದನ್ನ ಮುಂದುವರಿಸಿದ್ರೆ ನಿಮಗೆ ಸಿಗುತ್ತೆ ನಮ್ಮ ಸೀರಿಯಲ್ ಅಲ್ಲಿ ಒಂದಿಷ್ಟು ಕ್ಯಾರೆಕ್ಟರ್ಗಳು. ಇದನ್ನ ತಗೋಬೇಕಾ ಅಂತ ನೀವೇ ಅದನ್ನ ಡಿಸೈಡ್ ಮಾಡ್ಬಿಟ್ಟು ತಗೊಂಡು ಒಂದು ಜೀವನದಲ್ಲಿ ಒಳ್ಳೆ ದಾರಿಲಿ ಹೋಗಿ ಅಂತ. ಖಂಡಿತವಾಗಿ ನಾನೊಂದಷ್ಟು ಎಪಿಸೋಡ್ಸ್ ನ ನೋಡಿದಾಗ ಅನ್ಸ್ತು, ಹೌದಲ್ವಾ ಎಷ್ಟೋ ಮನೆಗಳಲ್ಲಿ ಈ ರೀತಿಯಾಗಿ ನಡೀತಾ ಇರುತ್ತೆ ಅಂತ. ಒಂದ್ ರೀತಿಯಾಗಿ ನಿಜ ಜೀವನದಲ್ಲಿ ಏನ್ ನಡೀತಾ ಇದೆಯೋ ಅದನ್ನೇ ತೋರಿಸ್ತಾ ಇದ್ದಾರೆ ಧಾರಾವಾಹಿ ಮುಖಾಂತರ. ಆಸ್ ಎ ಕ್ಯಾರೆಕ್ಟರ್ ಇಲ್ಲಿ ಏನು ಆದಿತ್ಯ ಅಂತ ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದೀನಿ. ಅಂಡ್ ನಮ್ ಸೀರಿಯಲ್ ಸ್ಪೆಷಲಿ ಹ್ಯೂಮನ್ ವ್ಯಾಲ್ಯೂಸ್ಗೆ ತುಂಬಾ ರೆಸ್ಪೆಕ್ಟ್ ಕೊಟ್ಟು, ಹ್ಯೂಮನ್ ವ್ಯಾಲ್ಯೂಸ್ ಅಂದ್ರೆ ಏನು, ಮನುಷ್ಯ ಹೇಗಿರ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು ಆದಿತ್ಯ ಅಂತ ಕ್ಯಾರೆಕ್ಟರ್ ಮಾಡ್ತಿದ್ದೇನೆ, ದಟ್ ಮೀನ್ಸ್ ಇನ್ಸ್ಪೈರ್ ಆಗಿ ನಾನು ನಮ್ಮ ಮನೇಲಿ ನನ್ನ ಹೆಂಡತಿಗೆ ಗದ್ರುತ್ತೀನಿ, ನನ್ನ ಅತ್ತೆನ ಹದ್ಬಸ್ತಲ್ಲಿ ಇಟ್ಕೊಂತೀನಿ. ದಟ್ ಈಸ್ ನಾಟ್ ದ ಥಿಂಗ್. ಯಾರು ಇನ್ಸ್ಪೈರ್ ಆಗಿ ಆತರ ಮಾಡಬಾರ್ದು. ಅದನ್ನ ಏನಂತಂದ್ರೆ ನಾವ್ ಏನ್ ಹೇಳಕ್ ಹೊರಟಿದೀವಿ ಅಂತಂದ್ರೆ, ಯಾರು ಹೀಗಿರ್ಬೇಡಿ, ರೆಸ್ಪೆಕ್ಟ್ ಮಾಡಿ. ಅದು ಹೆಂಡತಿ ಇರ್ಬೋದು, ಅಮ್ಮ ಇರ್ಬೋದು, ಅಜ್ಜಿ ಇರ್ಬೋದು, ಅವ್ರ ಕೈಲಿ ಆಗದೆ ಇರ್ಬೋದು, ಅವ್ರು ಡಿಪೆಂಡೆಂಟ್ ಆಗಿರ್ಬೋದು, ವಾಟ್ ಎವರ್ ಅವ್ರು ನಿಮ್ಗೊಂದ್ ಮಾತು ಬೈದಿರ್ಬೋದು, ಹರ್ಟ್ ಮಾಡಿರ್ಬೋದು. ವುಮೆನ್ಸ್ ನ ರೆಸ್ಪೆಕ್ಟ್ ಮಾಡಿ, ಈ ತರ ಇರ್ಬೇಡಿ ಅಂತ ಈ ಪಾತ್ರ ಹೇಳ್ತಾ ಇದೆ.
ಓಕೆ ದಟ್ ಈಸ್ ದ ಮೇಜರ್ ಪಾಯಿಂಟ್. ಓಕೆ, ಒಂದ್ ಕಡೆ ಅತ್ತೆ ಹತ್ರ ಏನೋ ರೂಢಾಗಿ ಮಾತಾಡ್ಬೋದು, ಹೆಂಡತಿ ತಂಗಿಗೆ ಕಣ್ಣು ಹಾಕ್ಬೋದು, ವಾಟ್ ಎವರ್. ಈ ತರ ಯಾರು ಇರಬೇಡಿ ಅನ್ನೋದನ್ನ ತುಂಬಾ ನೇರವಾಗಿ ಹೇಳ್ತಿದೆ ಈ ಕ್ಯಾರೆಕ್ಟರ್. ಅಂಡ್ ನಮ್ಮ ಸೀರಿಯಲ್ ಹ್ಯೂಮನ್ ವ್ಯಾಲ್ಯೂಸ್ ಬಗ್ಗೆ ತುಂಬಾ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಆಡಿಯನ್ಸ್ಗೆ ತೋರಿಸ್ತಾ ಇದೀವಿ. ಅಂಡ್ ತೋರಿಸೋದ್ರಲ್ಲಿ ನಾವು ಯಶಸ್ವಿ ಆಗಿದ್ದೀವಿ. ಹೌದು. ಅದಕ್ಕೆ ನಾನು ನಿಮ್ಮನ್ನ ಹುಡ್ಕೊಂಡು ಬಂದಿದ್ದೀನಿ. ಥ್ಯಾಂಕ್ ಯು. ಇನ್ನ ನೋಡಿ ಆದಿತ್ಯ ಅವ್ರು ಎಷ್ಟು ಚೆನ್ನಾಗಿ ಆ ಪಾತ್ರದ ಬಗ್ಗೆ ಹೇಳ್ತಾ ಇದ್ದಾರೆ. ಅದು ಪಾತ್ರ ಅಷ್ಟೇ, ಆ ರೀತಿಯಾಗಿ ಮಾಡಬೇಡಿ, ಆ ರೀತಿಯಿಂದ ಮಾಡಿದ್ರೆ ಎಷ್ಟೆಲ್ಲ ಹರ್ಟ್ ಆಗುತ್ತೆ ಬೇರೆಯವ್ರಿಗೆ ಅಂತ ಹೇಳ್ಬಿಟ್ಟು ಖಂಡಿತವಾಗಿ ಒಳ್ಳೆ ಮೆಸೇಜ್ ಕೊಡ್ತಾ ಇದೆ ನಿಮ್ಮ ಧಾರಾವಾಹಿ ಅಂತ ಹೇಳ್ತಾ, ಕೊನೆಯದಾಗಿ ಒಂದು ಪ್ರಶ್ನೆ, ನಿಮಗೆ ಇಷ್ಟ ಇದ್ರೆ ಆನ್ಸರ್ ಮಾಡ್ಬೋದು, ಇಲ್ಲ ಅಂದ್ರೆ ಬೇಡ. ಸದ್ಯಕ್ಕೆ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಭಾರಿ ದೊಡ್ಡ ಸಂಚಲನವನ್ನ ಮೂಡಿಸಿದಂತಹ ಒಂದು ಘಟನೆ ಅಂತ ಅಂದ್ರೆ ಒಂದ್ ರೀತಿಯಾಗಿ ಇಡೀ ಚಿತ್ರರಂಗವೇ ತಲೆ ತಗ್ಗಿಸುವಂತಹ ಘಟನೆ ಡಿ ಬಾಸ್ ವಿಚಾರ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಸದ್ಯದ ಬೆಳವಣಿಗೆ ಬಗ್ಗೆ? ಡಿ ಬಾಸ್ ಅಂತಂದ್ರೆ ನಾವು ಚಿಕ್ಕ ವಯಸ್ಸಿಂದ ಇವತ್ತಿನ ತನಕನೂ ಕೂಡ ಸಾರಥಿ ಆಗಿರ್ಬೋದು, ಬುಲ್ಬುಲ್ ಆಗಿರ್ಬೋದು, ಬೃಂದಾವನ ಆಗಿರ್ಬೋದು, ಒಳ್ಳೊಳ್ಳೆ ಸಿನಿಮಾನ ನೋಡಿ ಅವರಿಂದೆಲ್ಲ ಇನ್ಸ್ಪೈರ್ ಆಗಿ ನಾವು ಇಂಡಸ್ಟ್ರಿಗೆ ಬಂದಿದ್ದೀವಿ. ಇವತ್ತು ಆಸ್ ಎ ಫ್ಯಾನ್, ಆಸ್ ಎ ಆಕ್ಟರ್, ಅವರಿಂದ ಒಳ್ಳೊಳ್ಳೆ ಸಿನಿಮಾ ಬೇಗ ಬರಲಿ, ಅದನ್ನ ನಾವು ಫಸ್ಟ್ ಡೇ ಫಸ್ಟ್ ಶೋ ಚೇರ್ ತುದಿಲ್ ಕೂತ್ಕೊಂಡು ಸಿನಿಮಾ ನೋಡಿ ವಿಜಿಲ್ ಹೊಡಿಬೇಕು, ಇದು ಆಸೆ ಪಡ್ತೀನಿ. ಅಂಡ್ ವಾಟ್ ಎವರ್ ಏನೋ ನೀವು ಹೇಳಿದ್ರೆ ಒಂದಷ್ಟು ಘಟನೆಗಳು ನಡೆದಿದೆ ಅಂತ, ಲೈಫ್ ಅಂದ್ಮೇಲೆ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ಮನುಷ್ಯ ತಪ್ಪು ಮಾಡೋದಕ್ಕಿಂತ ತಪ್ಪು ಮಾಡಾದ್ಮೇಲೆ ಅದು ಹೆಂಗ್ ರಿಯಾಕ್ಟ್ ಮಾಡ್ತಾರೆ, ಹೇಗೆ ತಿದ್ಕೊಂತಾರೆ, ದಟ್ ಈಸ್ ಆಲ್ ಇಂಪಾರ್ಟೆಂಟ್. ಅದನ್ನ ಮಾತಾಡೋಷ್ಟು ದೊಡ್ಡವನು ನಾನಲ್ಲ. ಆಸ್ ಅ ಫ್ಯಾನ್ ನಾನು ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಒಂದ್ ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ಬೋದು, ಅದು ಎಕ್ಸ್ಪೆಕ್ಟ್ ಮಾಡ್ತೀವಿ ಅವ್ರ ಕಡೆಯಿಂದ. ಫೈನ್. ಈ ಪ್ರಶ್ನೆಗೆ ಉತ್ತರ ಏನು ಅಂದ್ರೆ, ನಾನು ಆಗ್ಲೇ ಹೇಳಿದೆ, ಒಬ್ಬ ಮನುಷ್ಯನಲ್ಲಿ ನವರಸಗಳು ಇರುತ್ತೆ, ಅದು ಯಾವ ಟೈಮಲ್ಲಿ ಆಚೆ ಬರುತ್ತೆ ಅಂತ ಗೊತ್ತಾಗಲ್ಲ ಅಂತ. ಸೊ ಅದಕ್ಕೂ ಹೆಚ್ಚಾಗಿ ಹೇಳಕ್ ನನಗೆ ಅರ್ಥ ಆಗಲ್ಲ, ಬಿಕಾಸ್ ನಾನು ಇನ್ನು ನನ್ನ ವಯಸ್ಸು ಚಿಕ್ಕದು, ನಾನು ಮಾಡ್ತಿರೋ ಪಾತ್ರ ದೊಡ್ಡದಿರಬಹುದು, ತಾಯಿ ಪಾತ್ರ, ಬಟ್ ನನಗೆ ಇನ್ನೂ ಅನುಭವಗಳು ತುಂಬಾ ಕಡಿಮೆ ಇದೆ. ನಾನು ಹೇಳೋದಂದ್ರೆ ಅದೇನೆ, ಏನೇ ಒಂದು ಘಟನೆ ಜೀವನದಲ್ಲಿ ಬಂದ್ರೆ, ಕಷ್ಟನೋ ಸುಖನೋ ಮತ್ತು ಮಗದೊಂದು ಏನೇ ಬರಲಿ, ಒಂದು ಕ್ಷಣ ನಿಲ್ಲಿ, ಯೋಚನೆ ಮಾಡಿ, ಇದು ಮಾಡಿದ್ರೆ ಏನಾಗತ್ತೆ, ಪರಿಣಾಮ ಏನು, ಸ್ವಲ್ಪ ಮುಂದೆ ಹೋಗಿನೂ ಯೋಚನೆ ಮಾಡಿ, ಹಿಂದೆ ಬಂದು ಯೋಚನೆ ಮಾಡಿ. ಫ್ಯಾಮಿಲಿ ಇರುತ್ತೆ, ಫ್ಯಾನ್ಸ್ ಇರ್ತಾರೆ, ಅಕ್ಕಪಕ್ಕದಲ್ಲಿ ತುಂಬ ಜನ ಇರ್ತಾರೆ. ಇವಾಗ ಒಬ್ರು ಯಾರೋ ಬೆಳೀತಿದ್ದಾರೆ ಅಂದ್ರೆ ಇವ್ರನ್ನ ನೋಡಿ ಕಲಿಯುವಂಥದ್ದು ತುಂಬ ಇರುತ್ತೆ. ಸೊ ಆ ಥರದ ಒಂದು ನಿಮಗೆ ವ್ಯಕ್ತಿತ್ವ ಇದ್ದಾಗ ಸ್ವಲ್ಪ ನಿಂತ್ಕೊಳ್ಳಿ ಅಂತ ಹೇಳ್ತೀನಿ. ಜೀವನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ಮುಂದಿನ ಹೆಜ್ಜೆ ಇಡಿ. ಏಕೆಂದ್ರೆ ಒಂದು ಘಟನೆಯಿಂದ ಲೈಫ್ ಹಾಳಾಗೋದು ಚೆನ್ನಾಗಿರಲ್ಲ. ಸೊ ಯೋಚನೆ ಮಾಡಿದ್ರೆ 10 ದಾರಿ ಇರುತ್ತೆ, 10 ಬಾಗಿಲು ತೆರೆದುಕೊಳ್ಳುತ್ತೆ. ಒಂದು ಬಾಗಿಲನ್ನ ಚೂಸ್ ಮಾಡಿ, ಸರಿ ಅನ್ಸ್ತಾ ಮುನ್ನುಗ್ಗಿ, ಕೆಟ್ಟದ್ ಅನ್ಸುತ್ತಾ ಸ್ಟಾಪ್ ಮಾಡಿ. ಸೂಪರ್ ರೀ, ನಿಮ್ಮ ಮಾತು ಕೇಳ್ತಾನೆ ಇರ್ಬೇಕು ಅನ್ಸ್ತದೆ. ಚೆನ್ನಾಗಿ ಒಳ್ಳೆ ಪಾಠ. ಏನಾದ್ರು ಟೀಚರ್ ಕೆಲಸ ಏನಾದ್ರು ಮಾಡಿದ್ರೆ? ಇಲ್ಲ ಹಾಗೇನಿಲ್ಲ. ಆಕ್ಚುಲಿ ನನಗೆ ಟೀಚರ್ ಅಂದ್ರೆ ನನ್ನ ಹಸ್ಬೆಂಡೇ. ಸೂಪರ್. ಸೊ ಅವರು ಈ ತರ ಥಾಟ್ಸ್ ಆಗಿರ್ಲಿ, ಅಥವಾ ಮನೆಯಲ್ಲಿ ನಮ್ಗೆ ಬರೀ ಇಂಡಸ್ಟ್ರಿ ಬಗ್ಗೆ, ಆಕ್ಟಿಂಗ್ ಬಗ್ಗೆ, ಸೊ ನಮ್ಗೆ ಇದೇ ಕೆಲಸ ಆಗಿರೋದ್ರಿಂದ ಬೇರೆ ಕಡೆ ಎಲ್ಲೂ ಗಮನ ಹೋಗಲ್ಲ. ಒಳ್ಳೇದ್ ಯಾವ್ದೋ ಕೆಟ್ಟದ್ ಯಾವ್ದೋ, ಏನ್ ಮಾಡಿದ್ರೆ ಏನ್ ಪರಿಣಾಮ ಆಗತ್ತೆ, ಇದ್ರ ಬಗ್ಗೆನೇ ಚರ್ಚೆ ನಡೀತಾ ಇರೋದ್ರಿಂದ ಸ್ವಲ್ಪ ನನಗೆ ಅದ್ರ ಬಗ್ಗೆ ಅರಿವು ಅಷ್ಟೇ. ಎಸ್, ರಮ್ಯಾ ಅಂಡ್ ಪೂರ್ಣಿ. ಗೊತ್ತಿಲ್ಲ ಈ ವಿಷಯದ ಬಗ್ಗೆ ನೀಟಾಗಿ ನನಗೆ ಮಾತಾಡಕ್ ಬರಲ್ಲ. ಬಟ್ ಸಂಪತ್ ಮತ್ತೆ ಚಿಕ್ಕಿ ಹೇಳ್ದಂಗೆ ಚಿಕ್ಕ ವಯಸ್ಸಿಂದನೂ ಅವ್ರನ್ನ ಸಿನಿಮಾದಲ್ಲಿ ಪಾತ್ರಗಳ ಮೂಲಕ ನೋಡ್ಕೊಂಡು ಬೆಳೆದಿದ್ದು. ಆ್ಯಸ್ ಎ ಫ್ಯಾನ್ ನನಗೆ ಡಿ ಬಾಸ್ ಇಷ್ಟ. ಗೊತ್ತಿಲ್ಲ ಈ ಒಂದು ಇದ್ರ ಬಗ್ಗೆ ಒಂದು ಹೆಂಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ. ಬಟ್ ಇವರಿಬ್ರು ಹೇಳಿದ ಸರಿ ಅಂತಾನೆ ನಾನು ಅನ್ಕೊಂತೀನಿ. ಓಕೆ, ಫೈನ್. ನಾನು ನೀವು ಹೇಳಿದ್ದನ್ನ ಅಕ್ಸೆಪ್ಟ್ ಮಾಡ್ತೀನಿ. ಬಟ್ ಎಲ್ಲೋ ಒಂದು ಕಡೆ ಎಲ್ಲಾ ಕಲಾವಿದ್ರು ಕೂಡ ಎಲ್ಲೂ ದರ್ಶನ್ ಅವ್ರನ್ನ ಬಿಟ್ಕೊಡ್ತಾ ಇಲ್ಲ. ಎಲ್ಲರೂ ಕೂಡ ಅವ್ರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಇನ್ನೊಂದು ಕಡೆ ರೇಣುಕಾ ಸ್ವಾಮಿ ಅವರ ಕುಟುಂಬದ ಬಗ್ಗೆ ಯಾರು ಮಾತನಾಡ್ತಾ ಇಲ್ಲ. ಯಾಕೆ ಅಂತ ನನ್ಗಂತೂ ಅರ್ಥ ಆಗ್ತಾ ಇಲ್ಲ. ಫೈನ್, ನಿಮ್ಮ ಅಭಿಪ್ರಾಯ, ನಿಮ್ಮ ಅನಿಸಿಕೆ ತಿಳಿಸ್ಕೊಟ್ಟಿದ್ದೀರಾ, ಅದನ್ನ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಇಲ್ಲ, ನೀವು ಹೇಳಿದ್ ಕರೆಕ್ಟು. ಒಂದಷ್ಟು ಜನ ದರ್ಶನ್ ಸರ್ನ ಸಪೋರ್ಟ್ ಮಾಡ್ತಿದ್ದಾರೆ, ಇನ್ನೊಂದಷ್ಟು ಜನ ಅವ್ರು ಯಾರು ನೋವಿಗೆ ಒಳಗಾದ್ರು ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ನನಗನ್ಸೋದೇನೆಂದರೆ, ನಾನು ಒಂದು ಮಾತಾಡ್ಬೋದು, ನೀವು ಎಲ್ಲರೂ ಒಂದೊಂದು ಮಾತಾಡ್ಬೋದು. ಎಲ್ಲದಕ್ಕಿಂತ ದೊಡ್ಡದು ಕಾನೂನು. ರೈಟ್. ಅದ್ರ ಮುಂದೆ ಯಾರೂ ಇಲ್ಲ. ಈವನ್ ಹಿ ಮೇ ಬಿ ಮಿನಿಸ್ಟರ್ ಆಗಿರ್ಬೋದು, ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ವಾಟ್ ಎವರ್. ಕೋರ್ಟ್ ಅನ್ನೋದು, ಜಡ್ಜ್ಮೆಂಟ್ ಅನ್ನೋದು, ದಟ್ ಈಸ್ ಅಲ್ಟಿಮೇಟ್.
ಅದು ತೀರ್ಮಾನ ಕೊಡತ್ತೆ. ನಾವು ಇವತ್ತು ಮಾತಾಡೋ ಸ್ಥಿತಿನಲ್ಲೂ ಇಲ್ಲ ಅಂತ ನನಗನ್ಸತ್ತೆ. ಅಗೇನ್ ಇವೆಲ್ಲ ಯೋಚನೆ ಮಾಡಿದಾಗ ನನ್ನ ಪೊಸಿಷನ್ ಎಲ್ಲಿ ಅಂತ ನಾನು ನೋಡಿದಾಗ ಒಂದು ಥಿಯೇಟರ್ ಅಲ್ಲಿ ಒಂದು ಕುರ್ಚಿ ತುದಿಲಿ ಕೂತ್ಕೊಂಡು ಸೂಪರ್ ನಮ್ಮ ಬಾಸ್ ಅಂತ ಅದು ಮಾತ್ರ ನಮ್ಮ ಮೈಂಡಿಗೆ ಬರುತ್ತೆ.